ಬಿಹಾರದ ಮಯೂರ್ಭಂಜ್ ಜಿಲ್ಲೆಯ ರೇರಾಂಗಪುರದಲ್ಲಿ ಜನಿಸಿದ ಕಾಮ್ಯಾ ಮಿಶ್ರಾ ಬಾಲ್ಯದಿಂದಲೇ ಉಜ್ವಲ ವಿದ್ಯಾರ್ಥಿಯಾಗಿದ್ದರು. 12ನೇ ತರಗತಿಯಲ್ಲಿ 98.6ರಷ್ಟು ಅಂಕಗಳೊಂದಿಗೆ ಪ್ರಾದೇಶಿಕ ಟಾಪರ್ ಆಗಿ ಮಿಂಚಿದ್ರು. ದೆಹಲಿ ವಿಶ್ವವಿದ್ಯಾಲಯದ ಲೇಡಿ ಶ್ರೀರಾಮ್ ಕಾಲೇಜಿನಲ್ಲಿ ರಾಜಕೀಯ ವಿಜ್ಞಾನದಲ್ಲಿ ಪದವಿ ಪಡೆದು ಈ ಸಮಯದಲ್ಲಿ UPSC ತಯಾರಿಗೆ ಚಾಲನೆ ದೊರೆಯಿತು. ಸ್ವಾಧ್ಯಾತ್ಮ ಮತ್ತು ಆನ್ಲೈನ್ ಸಂಪನ್ಮೂಲಗಳನ್ನು ಬಳಸಿ ಮುಂದುವರಿದರು. 2019ರಲ್ಲಿ UPSC ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಎಲ್ಲ ಭಾರತ ರ್ಯಾಂಕ್ನಲ್ಲಿ 172 ಸಾಧಿಸಿ ಕಾಮ್ಯಾ ಮಿಶ್ರಾ 22 ವರ್ಷ ವಯಸ್ಸಿನಲ್ಲಿ IPS ಅಧಿಕಾರಿಯಾದರು. ಭಾರತದ ಅತ್ಯಂತ ಕಠಿಣ ಪರೀಕ್ಷೆಯಲ್ಲಿ ಲಕ್ಷಾಂತರ ಸ್ಪರ್ಧಿಗಳ ನಡುವೆ ಈ ಸಾಧನೆಯು ಅವರ ಶಿಸ್ತು ಮತ್ತು ನಿರ್ಧಾರದ ಸಂಕೇತ. ಆರಂಭದಲ್ಲಿ ಹಿಮಾಚಲ ಕಾಡರ್ಗೆ ನೇಮಕಗೊಂಡಿದ್ದರು, ನಂತರ ಬಿಹಾರ ಕಾಡರ್ಗೆ ಬದಲಾವಣೆ ಆದರು. ತರಬೇತಿ ಅವಧಿಯಲ್ಲಿ ತಮ್ಮ ಸಹ ಬ್ಯಾಚ್ಮೇಟ್ ಅವಧೇಶ್ ಸರೋಜ್ ಅವರನ್ನು ಭೇಟಿಯಾದ ಕಾಮ್ಯಾ 2021ರಲ್ಲಿ ರಾಜಸ್ಥಾನದ ಉದಯಪುರದಲ್ಲಿ ಅವರನ್ನು ವಿವಾಹ ಮಾಡಿಕೊಂಡರು. ಅವಧೇಶ್ ಸರೋಜ್ 2015ರಲ್ಲಿ IIT ಮುಂಬೈಯಿಂದ ವಿಮಾನೀಯ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದು GEE ಶಿಕ್ಷಕರಾಗಿ ಕೆಲಸ ಮಾಡಿದ ನಂತರ UPSC ತಯಾರಿ ಮಾಡಿ 2019ರಲ್ಲಿ ಬಿಹಾರ ಕಾಡರ್ IPS ಅಧಿಕಾರಿಯಾದರು. ಈ ದಂಪತಿಯು ಒಂದೇ ಬ್ಯಾಚಿನ IPS ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ.